Hi everybody, welcome to Sri Saptagiri PU College, Department of Electronics, online coaching classes. So video number 2, op amp or operational amplifier. ಹಿಂದಿನ ವಿಡಿಯೋದಲ್ಲಿ ನಾವು ಆಪರೇಷನ್ ಆಂಪ್ಲಿಫೈರ್ ನ ಡೆಫಿನಿಷನ್ ನೋಡಿದ್ವಿ, ಟೈಪ್ಸ್ ಆಫ್ ಡಿಫರೆನ್ಷಿಯಲ್ ಆಂಪ್ಲಿಫೈರ್ ನ ಮತ್ತೆ ಬ್ಲಾಕ್ ಡಯಾಗ್ರಾಮ್ ಆಫ್ ಟಿಪಿಕಲ್ ಆಪ್ ಆಂಪ್ ನ ಡಿಫರೆಂಟ್ ಟೈಪ್ಸ್ ಆಫ್ और ಕಾನ್ಫಿಗರೇಷನ್ಸ್ ಆಫ್ ಡಿಫರೆನ್ಷಿಯಲ್ ಆಂಪ್ಲಿಫೈರ್ಸ್ ನ ನೋಡಿದ್ವಿ. ಸೊ ಆ 4 ಡಿಫರೆನ್ಷಿಯಲ್ ಆಂಪ್ಲಿಫೈರ್ಸ್ ನಲ್ಲಿ ನಮ್ಮ ಸಿಲೆಬಸ್ ನ ಪ್ರಕಾರ ವರ್ಕಿಂಗ್ ಆಫ್ ಆನ್ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್ ಡಿಫರೆನ್ಷಿಯಲ್ ಆಂಪ್ಲಿಫೈರ್ ನ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್ ಡಿಫರೆನ್ಷಿಯಲ್ ಆಂಪ್ಲಿಫೈರ್ ನ ವರ್ಕಿಂಗ್, ಕಾಮನ್ ಮೋಡ್ ಆಪರೇಷನ್, ಡಿಫರೆನ್ಷಿಯಲ್ ಮೋಡ್ ಆಪರೇಷನ್, CMRR ಅಂಡ್ ಸಮ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಪ್ ಆಂಪ್ ಇಷ್ಟನ್ನು ಕೂಡ ಈ ವಿಡಿಯೋ ನಂಬರ್ 2 ನಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಫಸ್ಟ್, ವರ್ಕಿಂಗ್ ಆಫ್ ಅನ್ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್. ಫಸ್ಟ್, what is the meaning of dual input balanced output ಅಂತ ಹೇಳಿದ್ರೆ the circuit which consists of two inputs, ಯಾವುದು V1 and V2, and balanced output ಅಂತ ಹೇಳಿದ್ರೆ it has to be of the output has to be taken from ಯಾವುದರಿಂದ VO1 as well as ಇನ್ನೊಂದು ಏನಾಗಿರಬೇಕು ನನಗೆ VO2. ಸೊ ಈ ಎರಡು ಔಟ್ಪುಟ್ ನ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಏನಂತ ಕರಿತೀವಿ, ಅದನ್ನ ಬ್ಯಾಲೆನ್ಸ್ಡ್ ಔಟ್ಪುಟ್ ಅಂತ ಕರಿತಾ ಹೋಗ್ತೀವಿ. ಈಗ ಇದ್ರ ವರ್ಕಿಂಗ್ ನ ಕನ್ಸಿಡರ್ ಮಾಡೋಕ್ಕಿಂತ ಮುಂಚೆ ದಿಸ್ ಫಿಗರ್ ಈಸ್ ಆಫ್ ಎ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್ ಡಿಫರೆನ್ಷಿಯಲ್ ಆಂಪ್ಲಿಫೈರ್ಸ್. ಇಟ್ ಪ್ರೊವೈಡ್ಸ್ ದಿ ಟೂ ಸಪರೇಟ್ ಔಟ್ಪುಟ್ಸ್, ಯಾವ್ದು VO1 ಅಂಡ್ VO2. ಇದಕ್ಕೆ ವೋಲ್ಟೇಜಸ್ ಯಾವ್ದಾದ್ರು ಕೊಡ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ಆಫ್ ಪ್ಲಸ್ VCC ಅಂಡ್ ಮೈನಸ್ VEE. ಇವ್ ಎರಡೂ ಕೂಡ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಬಟ್ ಆಪೋಸಿಟ್ ಇನ್ ಪೊಲಾರಿಟೀಸ್. ಈಗ ವರ್ಕಿಂಗ್ ವಿಚಾರಕ್ಕೆ ಬರೋಣ. ಸೊ ವರ್ಕಿಂಗ್ ಆಫ್ ಅನ್ ಡ್ಯುಯಲ್ ಇನ್ಪುಟ್ ಬ್ಯಾಲೆನ್ಸ್ ಔಟ್ಪುಟ್ ನ ತಗೋಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ಅನ್ ಅಸಂಪ್ಷನ್ ಅಥವಾ ಫಾಲೋ ದಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಥಿಯರಮ್ ಅಥವಾ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಥಿಯರಮ್ ನ ಏನ್ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಸಲ V1 ನ ಅಪ್ಲೈ ಮಾಡ್ತೀರಾ, V2 ನ ಗ್ರೌಂಡ್ ಮಾಡ್ತೀರಾ, ನೆಕ್ಸ್ಟ್ ಟೈಮು V2 ನ ಅಪ್ಲೈ ಮಾಡಬೇಕು, V1 ನ ಅಪ್ಲೈ ಮಾಡಬೇಕು. ಎರಡೂ ಅಪ್ಲೈ ಮಾಡಿದಾಗ ಎಷ್ಟು ಕರೆಂಟ್ ಫ್ಲೋ ಆಗುತ್ತೋ ಅದನ್ನೇ ನಾವೇನಂತ ಕರಿತೀವಿ, ಸೂಪರ್ ಪೊಸಿಷನ್ ಥಿಯರಮ್ ಅಂತ ಫಸ್ಟ್ ಇಯರ್ ನಲ್ಲಿ ಓದಿದ್ರೆ ಇದನ್ನ. ಸೊ ಅದೇ ರೀತಿ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ V1 ಈಸ್ ಅಪ್ಲೈಡ್ ಅಂಡ್ V2 ಈಸ್ ಗ್ರೌಂಡೆಡ್. ಸೊ ಕನ್ಸಿಡರ್ ಮಾಡ್ತಾ ಇದೀನಿ, ಈಗ ಏನ ಕನ್ಸಿಡರ್ ಮಾಡ್ತಿದೀನಿ, V1 ನ ಅಪ್ಲೈ ಮಾಡೋದು ಅಂತ, ಜೊತೆಗೆ V2 ನ ಏನ್ ಮಾಡಬೇಕು ಅಂತ ಅನ್ಕೊಂತಾ ಇದೀವಿ, ಗ್ರೌಂಡ್ ಮಾಡಬೇಕು ಅಂತ ಅನ್ಕೊಂತಾ ಇದೀನಿ. ಈಗ V1 ನ ಅಪ್ಲೈ ಮಾಡಿದ ತಕ್ಷಣ ಕರೆಂಟ್ ಥ್ರೂ ಯಾವ್ದು ಕರೆಂಟ್ ಅಲ್ಲಿ ಬೇಸ್ ಗೆ ಹೋಗುವಂತ ಕರೆಂಟ್ ಜಾಸ್ತಿ ಆಗುತ್ತೆ. ಕರೆಂಟ್ ಹೋಗುವಂತ IB ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ IC ಕೂಡ ಏನಾಗ್ತಾ ಹೋಗ್ಬೇಕು, ಜಾಸ್ತಿ ಆಗ್ಲೇಬೇಕು ನಮ್ಗೆ. ಸೊ ಇಫ್ IB ಇನ್ಕ್ರೀಸಸ್ IC ಆಲ್ಸೋ ಇನ್ಕ್ರೀಸಸ್. ಅಕಾರ್ಡಿಂಗ್ ರಿಲೇಷನ್ ಯಾವ್ದು ಬರುತ್ತೆ, IC ಇಸ್ ಈಕ್ವಲ್ ಟು ಬೀಟಾ ಟೈಮ್ಸ್ IB ಅನ್ನೋ ಕರೆಂಟ್ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಔಟ್ಪುಟ್ ವೋಲ್ಟೇಜ್ ಏನಾಗ್ತಾ ಹೋಗುತ್ತೆ, ನನಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಈಗ V1 ಅಪ್ಲೈ ಮಾಡಿದೀನಿ, V1 ಅಪ್ಲೈ ಮಾಡೋದ್ರಿಂದ ಈ ಕಂಪ್ಲೀಟ್ ಪಾರ್ಟ್ ಏನಾಗ ವರ್ಕ್ ಆಗ್ತಾ ಹೋಗುತ್ತೆ, ನನಗೆ CE ಆಂಪ್ಲಿಫೈರ್ ತರ ವರ್ಕ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಅಬ್ಸರ್ವ್ ಮಾಡಿ, Vin ಇನ್ಕ್ರೀಸ್ ಆಯ್ತು, Vin ಇನ್ಕ್ರೀಸ್ ಆಗಿದ ತಕ್ಷಣ ಔಟ್ಪುಟ್ ವೋಲ್ಟೇಜ್ ಕಡಿಮೆ ಆಗುತ್ತೆ. ಔಟ್ಪುಟ್ ವೋಲ್ಟೇಜ್ VCE ಕಡಿಮೆ ಆಗಿದ ತಕ್ಷಣ ಈ ಪಾಯಿಂಟ್ ಅಲ್ಲಿ VE ಅನ್ನೋ ವೋಲ್ಟೇಜ್ ಕೂಡ ಡೆವಲಪ್ ಆಗೇ ಆಗಿರುತ್ತೆ ಅಲ್ವಾ ಅಲ್ಲಿ. ಈಗ ನನಗೆ ಬೇಕಾಗಿರುವಂತಹ ವೋಲ್ಟೇಜ್ V1 ಮತ್ತೆ VE ಬಗ್ಗೆ ಮಾತಾಡ್ತಾ ಹೋಗೋಣ. V1 ಅಪ್ಲೈ ಮಾಡಿದಾಗ VE ಕೂಡ ಡೆವಲಪ್ ಆಗೇ ಆಗಿರುತ್ತೆ ನಮ್ಗೆ ಇಲ್ಲಿ. ಬಟ್ ಸೆಕೆಂಡ್ ಆಪರೇಷನ್ ಬರೋಣ, ಅಂದ್ರೆ ಸೆಕೆಂಡ್ ಸರ್ಕ್ಯೂಟ್ ಬರೋಣ. ಸೆಕೆಂಡ್ ಸರ್ಕ್ಯೂಟ್ ಅಲ್ಲಿ V1 ನ ಏನ್ ಮಾಡಿದೀವಿ, ನಾವು ಗ್ರೌಂಡ್ ಮಾಡಿದೀವಿ. V1 ಗ್ರೌಂಡ್ ಮಾಡಿದೀವಿ ಅಂತ ಹೇಳಿದ್ರೆ ಈ ಒಂದು ಆಂಪ್ಲಿಫೈರ್ ಏನಾಗಿ ವರ್ಕ್ ಆಗುತ್ತೆ, ನನಗೆ CB ಆಂಪ್ಲಿಫೈರ್ ಆಗಿ ವರ್ಕ್ ಆಗುತ್ತೆ. ಯಾಕೆ CB ಆಂಪ್ಲಿಫೈರ್ ಆಗಿ ವರ್ಕ್ ಆಗುತ್ತೆ ಅಬ್ಸರ್ವ್ ಮಾಡಿ. ಇಲ್ಲಿ ಬರ್ತಾ ಇರುವಂತಹ ವೋಲ್ಟೇಜ್ ಯಾವ್ದಾಗಿರುತ್ತೆ, ನನಗೆ ನೆಗೆಟಿವ್ ವೋಲ್ಟೇಜ್ VE ಬರ್ತಾ ಇದೆ. ಇಲ್ಲಿ ಬೇಸ್ ನ ಗ್ರೌಂಡ್ ಮಾಡಿದೀನಿ, ಕಲೆಕ್ಟರ್ ಗೆ ಪ್ಲಸ್ VCC ಕೊಟ್ಟಿದೀವಿ. ಸೊ ಈ ಒಂದು ಪಾರ್ಟ್ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿ CB ಆಂಪ್ಲಿಫೈರ್ ಆಗಿ ವರ್ಕ್ ಆಗುತ್ತೆ. V1 ಅಪ್ಲೈ ಮಾಡಿದ್ರೆ ಈ ಪಾರ್ಟ್ ಹೆಂಗ್ ವರ್ಕ್ ಆಗ್ತಾ ಹೋಗುತ್ತೆ,
ಸಿಇ ಆಂಪ್ಲಿಫೈರ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಒಂದು ಸಿಇ ಆಂಪ್ಲಿಫೈರ್ ಆಗಿರೋದ್ರಿಂದ ನಮಗೆ ಔಟ್ಪುಟ್ ಕೂಡ ಏನಕ್ಕ ಹೋಗ್ಬೇಕು, ಫೇಸ್ ಶಿಫ್ಟ್ ಆಗಿರ್ಬೇಕು. ಫೇಸ್ ಶಿಫ್ಟ್ ಅಂದ್ರೆ ಹೇಗೆ, ನಾನಿಲ್ಲಿ ಅಪ್ಲೈ ಮಾಡ್ತಿರೋಂತ ವೋಲ್ಟೇಜ್ V1 ಅಪ್ಲೈ ಮಾಡ್ತಾ ಇದ್ದೀನಿ, ಬಟ್ ಇಲ್ಲಿ ಬರ್ತಾ ಇರುವಂತ ವೋಲ್ಟೇಜ್ ನನಗೆ ಔಟ್ ಆಫ್ ಡಿಗ್ರಿ ಅಂದ್ರೆ 180 ಡಿಗ್ರಿ ಫೇಸ್ ಶಿಫ್ಟ್ ಆಗಿರುತ್ತೆ. ಯಾವುದು ನಾವು ಮಾತಾಡ್ತಾ ಇರೋದು, ಓನ್ಲಿ ಇಟ್ ಈಸ್ ಆಫ್ ಸಿಇ ಆಂಪ್ಲಿಫೈರ್ ಬಗ್ಗೆ ಮಾತಾಡ್ತಾ ಇದೀವಿ. ಸಿನ್ಸ್ V2 ಏನ ಮಾಡಿದೀವಿ, ನಾವು ಗ್ರೌಂಡ್ ಮಾಡಿದೀವಿ, ಜೊತೆಗೆ VE ಅನ್ನೋ ವೋಲ್ಟೇಜ್ ಯಾವ್ದನ್ನ ಡೆವಲಪ್ ಆಗ್ತಾ ಇದೆ, V1 ಇಂದ ಡೆವಲಪ್ ಆಗ್ತಾ ಇದೆ. ದೇರ್ಫೋರ್ ಈ ಪಾರ್ಟ್ ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಸಿಬಿ ಕಾನ್ಫಿಗರೇಷನ್ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ, ಸಿಬಿ ಆಂಪ್ಲಿಫೈರ್ ಆಗಿ ವರ್ಕ್ ಆಗುತ್ತೆ. ಸಿಬಿ ಆಂಪ್ಲಿಫೈರ್ ಅಲ್ಲಿ ಯಾವುದೇ ಕಾರಣಕ್ಕೂ ಫೇಸ್ ಶಿಫ್ಟ್ ಬರೋದಿಲ್ಲ, ಜಸ್ಟ್ ಅದರಲ್ಲಿ ಎಷ್ಟು ಇನ್ಪುಟ್ ಕೊಡ್ತೀವೋ ಅಷ್ಟು ಮಾತ್ರ ಔಟ್ಪುಟ್, ಅದಕ್ಕಿಂತ ಸ್ವಲ್ಪ ಕಡಿಮೆ ಔಟ್ಪುಟ್ ವೋಲ್ಟೇಜ್ ಬರ್ತಾ ಇರುತ್ತೆ ಇಲ್ಲಿ. ದೇರ್ಫೋರ್ ಇವೆರಡನ್ನು ಕಂಪೇರ್ ಮಾಡಿದ್ರೆ ಫೇಸ್ ಶಿಫ್ಟ್ ಇದೆ ನಮಗೆ, ಅಂದ್ರೆ VO1 ಔಟ್ ಆಫ್ ಫೇಸ್ ಇದೆ, VO2 ಇನ್ ಫೇಸ್ ಇದೆ ಅಂತ ಅರ್ಥ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಇಫ್ ಈಗ ಸರ್ಕ್ಯೂಟ್ ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ಕೊಂತ ಹೋಗಿ, ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಇಫ್ V1 is on and V2 is off, the transistor Q1 acts as a CE amplifier, while the transistor Q2 acts as a ಯಾವ ರೀತಿ ವರ್ಕ್ ಆಗುತ್ತೆ, CB amplifier. As a result, the output VO1 ಏನಾಗಿರುತ್ತೆ, ಔಟ್ ಆಫ್ ಫೇಸ್ ವಿತ್ V1. ನೋಡಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇದಕ್ಕೆ ಮತ್ತೆ ಇದಕ್ಕೆ ಏನಾಗಿದೆ, ನನಗಲ್ಲಿ ಔಟ್ ಆಫ್ ಫೇಸ್ ಇದೆ. ವೈಲ್ ದಿ ಔಟ್ಪುಟ್ VO2 ವಿಲ್ ಬಿ ಇನ್ ಫೇಸ್ ವಿತ್ ದಿ ಇನ್ಪುಟ್ V1. ಸೊ ಇದು ಮತ್ತೆ ಇದಂದ್ರೆ ಪಾಸಿಟಿವ್ ಪೀಕ್ ಮತ್ತೆ ಪಾಸಿಟಿವ್ ಪಿಕೆ ಇದೆ, ನೆಗೆಟಿವ್ ಪೀಕ್ ನೆಗೆಟಿವ್ ಪಿಕೆ ಇದೆ. therefore these two are in phase with each other and these two are out of phase with each other. ಈಗ ಸೆಕೆಂಡ್ ಸಿನಾರಿಯೋ ಬರೋಣ. ಸೆಕೆಂಡ್ ಸಿನಾರಿಯೋದಲ್ಲಿ ಏನಾಗುತ್ತೆ, ಇಫ್ V1 is off and V2 is on, ಕಂಪ್ಲೀಟ್ ಉಲ್ಟಾ ಆಪರೇಷನ್ ಆಗ್ತಾ ಹೋಗುತ್ತೆ. V1 ನ ಅಪ್ಲೈ ಮಾಡ್ತೀನಿ, V2 ನ ಏನ್ ಮಾಡ್ತೀನಿ, ನಾನು ಗ್ರೌಂಡ್ ಮಾಡ್ಕೊಂತ ಹೋಗ್ತೀವಿ. V1 ಮತ್ತೆ V2 ಡಿಫರೆನ್ಸ್ ಆಲ್ರೆಡಿ ಹೇಳಿದೀನಿ ನಿಮಗೆ. ಸೊ V1 ನ ಅಪ್ಲೈ ಮಾಡಿ V2 ನ ಏನ್ ಮಾಡ್ತಾ ಹೋಗ್ಬೇಕು, ನಾನು ಗ್ರೌಂಡ್ ಮಾಡಬೇಕು. V1 ಅಪ್ಲೈ ಮಾಡಿ V2 ನ ಗ್ರೌಂಡ್ ಮಾಡಿದಾಗ ಈ ಒಂದು ಪಾರ್ಟ್ ಸಿಇ ಆಂಪ್ಲಿಫೈರ್ ಆಗಿ ವರ್ಕ್ ಆದ್ರೆ, ಈ ಒಂದು ಪಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ, ಸಿಬಿ ಆಂಪ್ಲಿಫೈರ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. So, if V1 is off and V2 is on, the transistor Q2 acts as a CE amplifier, while Q1 circuit acts as a CB amplifier. As a result, the output to VO1 will be in phase with input V2, while the output VO2 will be out of phase with the input V2. ನೋಡಿ, ಇದನ್ನ V2 ಅಪ್ಲೈ ಮಾಡ್ತಿದ್ದೀನಿ, V2 ಅಪ್ಲೈ ಮಾಡಿದ ತಕ್ಷಣ VO2 ಔಟ್ ಆಫ್ ಫೇಸ್ ಇರುತ್ತೆ. V2 ಅಪ್ಲೈ ಮಾಡಿದ ತಕ್ಷಣ ಇದು ಸಿಬಿ ಆಂಪ್ಲಿಫೈರ್ ಆಗಿ ವರ್ಕ್ ಆಗುತ್ತೆ. ಅವಾಗ ಇದು ಏನಾಗಬೇಕು, ಇನ್ ಫೇಸ್ ಆಗ್ತಾ ಹೋಗಿರ್ಬೇಕು ವಿತ್ ರೆಸ್ಪೆಕ್ಟ್ ಟು ವಾಟ್, V2. ಈಗ ಎರಡು ಸಿಗ್ನಲ್ಸ್ ನ ಅಪ್ಲೈ ಮಾಡ್ತಾ ಹೋಗೋಣ. ಅಂದ್ರೆ V1 ಮತ್ತೆ V2 ಎರಡನ್ನೂ ಕೂಡ ಏನ್ ಮಾಡ್ತಿದೀನಿ, ಸೈಮಲ್ಟೇನಿಯಸ್ ಆಗಿ ಸಪ್ಲೈ ಮಾಡ್ತಾ ಇದೀವಿ. ಅವಾಗ ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಥಿಯರಮ್ ಏನಾಗ್ತಾ ಹೋಗುತ್ತೆ, ಸಮೇಷನ್ ಆಫ್ ವೆನ್ ಸಮೇಷನ್ ಮಾಡ್ಕೊಂತ ಹೋಗ್ಬೇಕು. ಯಾವ್ದಾದ್ರು ಅಲ್ಲಿ ಫಸ್ಟ್ ಏನ್ ಬಂತು ನಮ್ಗಲ್ಲಿ, VO1 is off and VO2 ಒಂದು ಇನ್ ಫೇಸ್ ಇನ್ನೊಂದು ಔಟ್ ಆಫ್ ಫೇಸ್. ಅದ್ರ ಸೆಕೆಂಡ್ ಟ್ರಯಲ್ ಏನ್ ಬಂತು, VO2 is off ಔಟ್ ಆಫ್ ಫೇಸ್ and VO1 is off ಇನ್ ಫೇಸ್. ಅವೆರಡನ್ನೂ ಕೂಡ ಏನ್ ಮಾಡ್ತಾ ಹೋಗ್ತೀನಿ, ನಾನೀಗ ಆಡ್ ಮಾಡ್ಕೊಂತ ಹೋಗ್ತೀವಿ. ಆಡ್ ಮಾಡ್ಕೊಂತ ಹೋದಾಗ ನಾನು ಏನಾದ್ರು V1 ಮತ್ತೆ V2 ಈಕ್ವಲ್ ಆಯ್ತು ಅಂತ ಹೇಳಿದ್ರೆ, ಅವಾಗ ಅವೆರಡು ಡಿಫರೆನ್ಸ್ ತಗೊಂಡಾಗ ಏನಾಗಬೇಕು, ನನಗೆ 0 ಆಗ್ತಾ ಹೋಗುತ್ತೆ. AD ಅಂತ ಹೇಳಿದ್ರೆ ಗೈನ್ ಅಂತ ಅರ್ಥ. ಸೊ ಗೈನ್ ಇಸ್ ಈಕ್ವಲ್ ಟು ಹೆಂಗ್ ಬರಿಬೇಕು ಇದನ್ನ, ಸೊ ಗೈನ್ G is equal to ಜನರಲ್ ಆಗಿ ಏನ್ ತಗೊಂತೀವಿ, ವಿಚ್ ಮಸ್ಟ್ ಬಿ ಈಕ್ವಲ್ ಟು ಔಟ್ಪುಟ್ ಡಿವೈಡೆಡ್ ಬೈ ಏನಂತ ತಗೊಂತೀವಿ, ಇನ್ಪುಟ್. ಸೊ ಔಟ್ಪುಟ್ ಇಸ್ ಈಕ್ವಲ್ ಟು ಏನಾಗ್ತಾ ಹೋಗುತ್ತೆ, ದೇರ್ಫೋರ್ ಔಟ್ಪುಟ್ ಇಸ್ ಈಕ್ವಲ್ ಟು ಗೈನ್ ಮಲ್ಟಿಪ್ಲೈಡ್ ಬೈ ಏನಾಗ್ತಾ ಹೋಗ್ಬೇಕು, ಇನ್ಪುಟ್ ಆಗ್ಬೇಕು. ಸೊ ಔಟ್ಪುಟ್ ಇಸ್ ರೆಪ್ರೆಸೆಂಟೆಡ್ ಬೈ ಏನಿಂದ ರೆಪ್ರೆಸೆಂಟ್ ಮಾಡ್ಕೊಂತ ಇದೀವಿ, ಔಟ್ಪುಟ್ ನ V0 ಅಂತ ರೆಪ್ರೆಸೆಂಟ್ ಮಾಡ್ಕೊಂತ ಇದೀವಿ. G ಅಂತ ಹೇಳಿದ್ರೆ G ಬದಲು ಅಂತ ತಗೊಂತ ಇದೀವಿ AD, ದಟ್ ಈಸ್ ಆಫ್ ಡಿಫರೆನ್ಷಿಯಲ್ ಗೈನ್ ಅಂತ ಅರ್ಥ. VI ಅಂತ ಹೇಳಿದ್ರೆ ಡಿಫರೆನ್ಸ್ ಆಫ್ ದಿ ಇನ್ಪುಟ್ ಸಿಗ್ನಲ್, ಯಾವ್ದು V1 and V2. If V1 is equal to V2, then it must be V1 difference V2 must be equal to 0. 0 multiplied by AD is also equal to 0. Hence, the circuit acts as a ಯಾವ ರೀತಿ ವರ್ಕ್ ಆಗ್ತಾ ಹೋಗುತ್ತೆ, ಡಿಫರೆನ್ಷಿಯಲ್ ಆಂಪ್ಲಿಫೈರ್ ತರ ವರ್ಕ್ ಆಗ್ತಾ ಹೋಗುತ್ತೆ. ಈಗ ಇನ್ನೊಂದು ಸಲ ಹೇಳ್ತೀನಿ,
ಅಬ್ಸರ್ವ್ ಮಾಡ್ಕೊಂತ ಹೋಗಿ. ವರ್ಕಿಂಗ್ ಆಫ್ ಆನ್ ಡ್ಯೂಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್ ಡಿಫರೆನ್ಷಿಯಲ್ ಆಂಪ್ಲಿಫೈರ್. ಸೊ ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಥಿಯರಮ್, ಒಂದು ವೋಲ್ಟೇಜ್ ನ ಅಪ್ಲೈ ಮಾಡಬೇಕು, ಅದರ್ ವೋಲ್ಟೇಜ್ ನ ಗ್ರೌಂಡ್ ಮಾಡ್ಕೊಂತ ಹೋಗ್ಬೇಕು. ಅದು ಪ್ರಕಾರ V1 is applied, V2 is of grounded. If V1 is applied, first part will act as a CE, second part will act as a CB. Therefore this is off and the output voltage VO1 is out of phase with respect to V1 and VO2 is in phase with respect to V2. Vice versa, when V2 is applied and V1 is grounded. According to superposition theorem, when both are applied simultaneously, we have to add both the outputs. ಎರಡು ಔಟ್ಪುಟ್ಸ್ ಗಳನ್ನ ಆಡ್ ಮಾಡ್ಕೊಂತ ಹೋಗ್ಬೇಕು. ಬಟ್ ಇಲ್ಲಿ V1 ಮತ್ತೆ V2 ಎರಡು ಏನಾದ್ರು ಈಕ್ವಲ್ ಆಯ್ತು ಅಂತ ಹೇಳಿದ್ರೆ V0 is equal to AD into V1 difference of V2 ಬರುತ್ತೆ. V1 difference V2 0 ಆದಾಗ ಔಟ್ಪುಟ್ ವೋಲ್ಟೇಜ್ ಏನಾಗ್ತಾ ಹೋಗ್ಬೇಕು, 0 ಆಗ್ತಾ ಹೋಗ್ಬೇಕು. ನೆನಪಿಟ್ಕೊಬೇಕು ಈ ಒಂದು ಸರ್ಕ್ಯೂಟ್ ನ. ಈಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಪರೇಷನ್ಸ್ ನಾವು ಓದ್ತಾ ಹೋಗೋಣ. ಅಂದ್ರೆ 2 ಮೋಡ್ಸ್ ಆಫ್ ಆಪರೇಷನ್ಸ್ ನಾವು ಓದ್ತೀವಿ. ಒಂದು ಕಾಮನ್ ಮೋಡ್ ಆಪರೇಷನ್ ಅಂತ ಓದ್ತೀವಿ, ಇನ್ನೊಂದು ಡಿಫರೆನ್ಷಿಯಲ್ ಮೋಡ್ ಆಪರೇಷನ್ ಅಂತ ಓದ್ತಾ ಹೋಗ್ತೀವಿ. ಸೊ ಇಲ್ಲಿ ಕಾಮನ್ ಮೋಡ್ ಆಪರೇಷನ್ ಏನಾಗಬೇಕು, ಕಾಮನ್ ಮೋಡ್ ಆಪರೇಷನ್ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಆಫ್ ಆನ್ ಯಾವ ಸರ್ಕ್ಯೂಟ್ ಇದು, ಇಟ್ ಈಸ್ ಆಫ್ ಡ್ಯೂಯಲ್ ಇನ್ಪುಟ್ ಬ್ಯಾಲೆನ್ಸ್ಡ್ ಔಟ್ಪುಟ್. ಈಗ ಡ್ಯೂಯಲ್ ಇನ್ಪುಟ್ ಅಂತ ಹೇಳಿದ ತಕ್ಷಣ ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ಎರಡು ಇನ್ಪುಟ್ ಸಿಗುನು ಕಾಮನ್ ಆಗಿ ಇನ್ಪುಟ್ ನ ಅಪ್ಲೈ ಮಾಡ್ತೀವಿ. ಆ ಕಾಮನ್ ಇನ್ಪುಟ್ ನ ನಾಮಿಕ್ಲೇಚರ್ ಏನು, ಇಟ್ ಈಸ್ ವಿ ಐ ಇನ್ ಕಾಮನ್ ಅಂತ ನಾಮಿಕ್ಲೇಚರ್ ತಗೊಂತೀವಿ. ಸೊ ವಿ ಐ ಇನ್ ಕಾಮನ್ ಎರಡಕ್ಕೂ ಕೂಡ ಏನಾಗ್ತಾ ಹೋಗುತ್ತೆ, ನನಗೆ ಸೇಮ್ ಇನ್ಪುಟ್ಸ್ ಹೋಗ್ತಾ ಹೋಗುತ್ತೆ. ಇಲ್ಲಿ ಸೇಮ್ ಇನ್ಪುಟ್ಸ್ ಹೋಗುತ್ತೆ. ವೆನ್ ಈ ಕಾಮನ್ ಮೋಡ್ ಆಪರೇಷನ್ ಡೆಫಿನೇಷನ್ ಕೇಳ್ತಾನೆ 1 ಮಾರ್ಕಿಗೆ, ಏನ್ ಹೇಳ್ಬೇಕಾಗ, ವೆನ್ ಎ ಕಾಮನ್ ಇನ್ಪುಟ್ ಸಿಗ್ನಲ್ ಯಾವ್ದದು ವಿ ಇನ್ ಕಾಮನ್ simultaneously applied to ಯಾವುದಕ್ಕೆ, both the input terminals of the differential amplifier, then the differential amplifier is said to be operated in ಯಾವ ಕಾನ್ಫಿಗರೇಷನ್, ಕಾಮನ್ ಮೋಡ್ ಕಾನ್ಫಿಗರೇಷನ್. ಈ ಒಂದು ಕಾಮನ್ ಮೋಡ್ ಕಾನ್ಫಿಗರೇಷನ್ ಅಲ್ಲಿ ಗೈನ್ ನ ರೆಪ್ರೆಸೆಂಟ್ ಬಂದು ACM ಅಂತ ಕರೀತಾ ಹೋಗ್ತೀವಿ. ಇನ್ಪುಟ್ ನ ತಗೊಂತೀವಿ ಅಂತ ಕಾಮನ್ ಮೋಡ್ ಇನ್ಪುಟ್. ಕಾಮನ್ ಮೋಡ್ ಇನ್ಪುಟ್ ಏನಂತ ತಗೋಬೇಕು, VIN ಕಾಮನ್ ಅಂತ ತಗೊಂತಾ ಹೋಗ್ಬೇಕು. ಸೊ ಇನ್ನೊಂದ್ಸಲ ಕಾಮನ್ ಮೋಡ್ ಆಪರೇಷನ್ ಅಥವಾ ಕಾಮನ್ ಮೋಡ್ ಕಾನ್ಫಿಗರೇಷನ್ ಅಂತ ಹೇಳಿದ್ರೆ, when a common input signal is applied simultaneously to ಎಲ್ಲಿಗೆ, both the input terminals of a differential amplifier, then the differential amplifier is said to be operated in ಹೆಂಗೆ, common mode operation. The input applied is known as ಏನಂತ ಕರಿಬೇಕು, ಅದನ್ನ ಕಾಮನ್ ಮೋಡ್ ಇನ್ಪುಟ್ ಅಂತ ಕರಿಬೇಕು. and gain in this configuration ಅಂತ ಕರಿಬೇಕು, ಕಾಮನ್ ಮೋಡ್ ಗೇನ್ ಅಂತ ಕರಿತಾ ಹೋಗ್ಬೇಕು. Next point, in common mode operation, the outputs at both the collector are same in magnitude but opposite in phase. Already represent ಮಾಡ್ಕೊಂತ ಹೋಗಿದೀವಿ. ಅಬ್ಸರ್ವ್ ಮಾಡಿ, ನಾನು ಇಲ್ಲಿ ಪಾಸಿಟಿವ್ ಪೀಕ್ ಕೊಟ್ಟೆ ಅಂತ ಹೇಳಿದ್ರೆ ಇಲ್ಲಿ ಏನ್ ಬರಬೇಕು, ನೆಗೆಟಿವ್ ಪೀಕ್ ಬರ್ತಾ ಹೋಗ್ಬೇಕು. ಇಲ್ಲಿ ನೆಗೆಟಿವ್ ಪೀಕ್ ಕೊಟ್ರೆ ಇಲ್ಲಿ ಏನ್ ಬರ್ತಾ ಹೋಗ್ಬೇಕು, ಪಾಸಿಟಿವ್ ಪೀಕ್ ಬರ್ತಾ ಹೋಗ್ಬೇಕು. ಅದಕ್ಕೋಸ್ಕರ ನಾವೇನು ಡಿಫರೆನ್ಸ್ ನ ತಗೊಂಡ್ವಿ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ, 0. ಏಕೆ, ಇದನ್ನ -5 ಅಂತ ತಗೊಂತೀರಾ, ಇದನ್ನ +5 ಅಂತ ತಗೊಂತೀರಾ, -5 + 5 ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ, ನಮಗೆ ಥಿಯರಿಟಿಕಲಿ 0 ಆಗ್ತಾ ಹೋಗುತ್ತೆ. ಸೊ ಔಟ್ಪುಟ್ ವೋಲ್ಟೇಜ್ 0 ಬಂತು ಅಂತ ಹೇಳಿದ್ರೆ, ಸಿನ್ಸ್ ACM is equal to V output divided by V in common. ACM ಅಂದ್ರೆ ಗೇನ್ ಅಂತ ಅರ್ಥ. ಗೇನ್ is equal to output divided by input, where output is equal to gain into input ಆಗಿರುತ್ತೆ. V in common is equal to V1 minus V2 or V1 difference V2. Since V1 and V2 are equal, therefore V1 minus V2 must be equal to 0 ಆಯ್ತು ಅಂದ್ರೆ V out is equal to ಏನಾಗ್ತಾ ಹೋಗುತ್ತೆ, 0 ಆಗ್ತಾ ಹೋಗುತ್ತೆ. If V out is equal to 0 ಆಯ್ತು ಅಂತ ಹೇಳಿದ್ರೆ ಐಡಿಯಲಿ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ACM ಅಂತ ಏನಂತ ತಗೊಬಹುದು ವ್ಯಾಲ್ಯೂ ನಲ್ಲಿ. ಸೊ V out is equal to 0 ಆಯ್ತು ಅಂತ ಹೇಳಿದ್ರೆ ACM ವ್ಯಾಲ್ಯೂ ಕೂಡ ಏನಾಗ್ತಾ ಹೋಗ್ಬೇಕು, ನನಗೆ 0 ಆಗ್ತಾ ಹೋಗ್ಬೇಕು. So opposite in phase and the output voltage V is theoretically ಏನಾಗ್ತಾ ಹೋಗ್ಬೇಕು, 0 ಆಗ್ತಾ ಹೋಗ್ಬೇಕು. ನೆನಪಿಟ್ಕೊಂತ ಹೋಗಿ. ಸೊ ಕಾಮನ್ ಮೋಡ್ ಗೇನ್ ವ್ಯಾಲ್ಯೂ ಎಷ್ಟಾಗುತ್ತೆ, 0 ಆಗುತ್ತೆ.
ಸೊ ಇನ್ನೊಂದ್ಸಲ ಕಾಮನ್ ಮೋಡ್ ಆಪರೇಷನ್ ಅಂತ ಹೇಳಿದ್ರೆ ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ಸೇಮ್ ಒಂದು ಇನ್ಪುಟ್ ಸಿಗ್ನಲ್ ನ ಎರಡೂ ಇನ್ಪುಟ್ಸ್ ಗಳು ಕೂಡ ಅಪ್ಲೈ ಮಾಡ್ತಾ ಹೋಗ್ತೀವಿ. V1 is also equal to Vin and V2 is also equal to Vin, where VO1 ಮತ್ತೆ VO2 ಏನಾಗಿರುತ್ತೆ ನನಗೆ ಔಟ್ ಆಫ್ ಫೇಸ್ ಆಗಿರುತ್ತೆ ಎರಡು ಕೂಡ. ಸೊ ಇಲ್ಲಿ +5 ಮತ್ತೆ -5 ಕ್ಯಾನ್ಸಲ್ ಆಗಿ ವ್ಯಾಲ್ಯೂ V ಔಟ್ ವ್ಯಾಲ್ಯೂ ಬರಬೇಕು 0 ಬರ್ತಾ ಹೋಗಬೇಕು. when a common input signal is applied simultaneously to both the input terminals of differential amplifier, then that condition is known as ಏನಂತ ಕರಿತೀವಿ, ಅದನ್ನ ನಾವು ಕಾಮನ್ ಮೋಡ್ ಆಪರೇಷನ್ ಅಂತ ಕರಿತಾ ಹೋಗ್ತೀವಿ. and the gain in this common mode operation is known as common mode gain and the applied input is known as common mode input. ಐಡಿಯಲಿ ಇಟ್ ಮಸ್ಟ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ 0 ಆಗ್ತಾ ಹೋಗುತ್ತೆ. ಈಗ ಕಾಮನ್ ಮೋಡ್ ಆಪರೇಷನ್ ನೋಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದು ನೋಡೋಣ ಅಂತ ಹೇಳಿದ್ರೆ ಡಿಫರೆನ್ಷಿಯಲ್ ಮೋಡ್ ಆಪರೇಷನ್ ನ ಅಬ್ಸರ್ವ್ ಮಾಡೋಣ. ಡಿಫರೆನ್ಷಿಯಲ್ ಮೋಡ್ ಆಪರೇಷನ್ ಸೊ ಏನಾಗುತ್ತೆ, ಇಲ್ಲಿ ಬೇರೆ ಬೇರೆ ಇನ್ಪುಟ್ಸ್ ನ ಅಪ್ಲೈ ಮಾಡ್ಕೊಂತ ಹೋಗೋದು. ಅಲ್ಲಿ ಎರಡೂ ಕೂಡ ಕಾಮನ್ ಆಗಿ ಒಂದೇ ಇನ್ಪುಟ್ ನ ಅಪ್ಲೈ ಮಾಡಿದ್ವಿ, ಇಲ್ಲಿ ಏನ್ ಮಾಡ್ತೀವಿ ಸಪರೇಟ್ ಆಗಿ ಬೇರೆ ಬೇರೆ ಇನ್ಪುಟ್ಸ್ ನ ಅಪ್ಲೈ ಮಾಡಿದ್ವಿ. ಸೊ ಬೇರೆ ಬೇರೆ ಇನ್ಪುಟ್ಸ್ ನ ಅಪ್ಲೈ ಮಾಡೋದ್ರ ಕಂಡೀಷನ್ ಏನು, ಒಂದು ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತೆ ಬಟ್ ಪೊಲಾರಿಟೀಸ್ ಅಥವಾ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಏನಾಗ್ತಾ ಹೋಗ್ಬೇಕು, ಅಪೋಸಿಟ್ ಆಗ್ತಾ ಹೋಗ್ಬೇಕು. ನೋಡ್ಕೊಳ್ಳಿ, ಪೊಲಾರಿಟೀಸ್ ಅಂತ ಹೇಳಿದ್ರೆ ಇಲ್ಲಿ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ ಬಟ್ ಅಪೋಸಿಟ್ ಇನ್ ಪೊಲಾರಿಟಿ. V1 ಮತ್ತೆ V1 ಸೇಮ್ ಮ್ಯಾಗ್ನಿಟ್ಯೂಡ್ ಬಟ್ ಡೈರೆಕ್ಷನ್ ಅಪೋಸಿಟ್. ಇದು +5 ಆಯ್ತು ಅಂದ್ರೆ ಇದೇನಾಗಬೇಕು -5 ಆಗ್ತಾ ಹೋಗ್ಬೇಕು. ಈಗ ಡೆಫಿನಿಷನ್ ಬಂದು when the two different voltage signals are applied to the two input terminals of differential amplifiers, then it is said to be operated in ಯಾವ ರೀತಿ differential amp configuration. when the two different voltage signals are applied to ಎಲ್ಲಿಗೆ ಅಪ್ಲೈ ಮಾಡಬೇಕು, two input terminals of ಯಾವುದು differential amplifier. ಅವಾಗ ಏನಂತ ಕರಿತೀವಿ, ಇಲ್ಲಿ differential configuration ಅಂತ ಕರಿತಾ ಹೋಗ್ತೀವಿ ಅಥವಾ differential ಮೋಡ್ ಆಪರೇಷನ್ ಅಂತ ಕರಿತೀವಿ. ಇಲ್ಲಿ ಒಪ್ಟೈನ್ ಆಗುವಂತ ಗೇನ್ ಏನಂತ ಕರಿಬೇಕು, ಡಿಫರೆನ್ಷಿಯಲ್ ಮೋಡ್ ಗೇನ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ ADM ಅಂತ ತಗೊಂತಾ ಹೋಗ್ತೀವಿ. Since the input signals are equal in amplitude but out of phase by s degree, 180 degree phase shift ಇರೋದ್ರಿಂದ the output signal V out is not equal to 0 but it is twice the gain time of the input signal. ಅದನ್ನ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ಈಗ V output is equal to gain into input ಅಂತ ಹೇಳ್ತೀವಿ ಅಲ್ವಾ ಅಲ್ಲಿ. ಸೊ V out is equal to gain, ಇಲ್ಲಿ ರೆಪ್ರೆಸೆಂಟೇಷನ್ ಏನ್ ಮಾಡ್ಕೊಂಡೇಬೇಕು, ADM ಅಂತ ಮಾಡ್ಕೊಬೇಕು. ಸೊ V1 - V2 ಆಗಿರುತ್ತೆ ಬಟ್ V2 ಏನಾಗಬೇಕು -V1 ಅಂತ ತಗೊಂತಾ ಹೋಗ್ತೀವಿ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್. ಸೊ V1 plus V1 which must be equal to 2 times V1 ಆಗುತ್ತೆ. ಸೊ V output is equal to twice the ಯಾವುದು gain of input signal that is of V1. therefore V out is not equal to 0. ಯಾವುದೇ ಕಾರಣಕ್ಕೂ ಔಟ್ಪುಟ್ ಈಗ 0 ಗೆ ಈಕ್ವಲ್ ಆಗ್ತಾ ಹೋಗೋದಿಲ್ಲ. ಔಟ್ಪುಟ್ ಈಕ್ವಲ್ ಆಗೋದಿಲ್ಲ ಅಂತ ಹೇಳಿದ್ರೆ ನ್ಯೂಮರೇಟರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ, therefore ADM ಕೂಡ ಏನಾಗ್ತಾ ಹೋಗ್ಬೇಕು, ಜಾಸ್ತಿ ಆಗ್ತಾ ಹೋಗ್ಬೇಕು. ಸೊ ಇಫ್ ADM ಐಡಿಯಲ್ ವ್ಯಾಲ್ಯೂ ನಲ್ಲಿ ADM ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ರೆ ಆಲ್ವೇಸ್ ಇಟ್ ಮಸ್ಟ್ ಬಿ ಈಕ್ವಲ್ ಟು ಹೈಯರ್ ವ್ಯಾಲ್ಯೂ, ಆರ್ ಅದನ್ನ ಐಡಿಯಲ್ ವ್ಯಾಲ್ಯೂ ತಗೊಂಡ್ವಿ ಅಂತ ಹೇಳಿದ್ರೆ ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ ಅಂತ ತಗೊಂತಾ ಹೋಗ್ತೀವಿ. ಸೊ ಡಿಫರೆನ್ಷಿಯಲ್ ಮೋಡ್ ಗೇನ್ ನ ಐಡಿಯಲ್ ವ್ಯಾಲ್ಯೂ ಬಂದು ಇನ್ಫಿನಿಟಿ, ಕಾಮನ್ ಮೋಡ್ ಗೇನ್ ನ ಐಡಿಯಲ್ ವ್ಯಾಲ್ಯೂ ಬಂದು 0. ಸೊ ಇದು ನೆನಪಲ್ಲಿ ಇಟ್ಕೊಂತ ಹೋಗಿ. ಈಗ ಮೈನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಇವೆರಡನ್ನು ಕ್ಲಬ್ ಮಾಡಿ ತಗೊಳ್ಳುವಂಥದ್ದು ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ. ವೆರಿ ವೆರಿ ಇಂಪಾರ್ಟೆಂಟ್. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂತ ಹೇಳಿದ್ರೆ ಇಟ್ ಈಸ್ ದಿ ರೇಷಿಯೋ ಆಫ್ ಯಾವ್ದು ತಗೊಬೇಕು, ADM to ACM. ADM ಅಂದ್ರೆ ಏನು, ಇಟ್ ಈಸ್ ಆಫ್ ಗೇನ್ ಇನ್ ಡಿಫರೆನ್ಷಿಯಲ್ ಮೋಡ್. ACM ಅಂತ ಹೇಳಿದ್ರೆ ಗೇನ್ ಇನ್ ಕಾಮನ್ ಮೋಡ್. ಸೊ ಡಿಫರೆನ್ಷಿಯಲ್ ಮೋಡ್ ಗೇನ್ ಟು ಕಾಮನ್ ಮೋಡ್ ಗೇನ್ ರೇಷಿಯೋನ ನಾವು CMRR ಅಂತ ತಗೊಂತಾ ಹೋಗ್ತೀವಿ. CMRR must be equal to ಐಡಿಯಲ್ ವ್ಯಾಲ್ಯೂ ಏನಾಗಬೇಕು, ಇನ್ಫಿನಿಟಿ ಆಗ್ತಾ ಹೋಗ್ಬೇಕು, ಆಸ್ ಹೈ ಆಸ್ ಪಾಸಿಬಲ್ ಅಂತ ಅರ್ಥ. ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಚೆನ್ನಾಗಿ ನಾಯ್ಸ್ ನ ಎಲಿಮಿನೇಟ್ ಮಾಡುತ್ತೆ ಅಂತ ಅರ್ಥ. ಸೊ ನಾಯ್ಸ್ ನ ಎಷ್ಟು ಚೆನ್ನಾಗಿ ಎಲಿಮಿನೇಟ್ ಮಾಡುತ್ತೋ ಅಷ್ಟು ಚೆನ್ನಾಗಿ ಆಪ್ ಆಂಪ್ ನ
CMRR ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಐಡಿಯಲ್ ವ್ಯಾಲ್ಯೂ ಆಫ್ CMRR is infinity, but practical CMRR value is of very high. Larger the value of CMRR, better will be the quality of differential amplifier. So noise ನ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ CMRR ವ್ಯಾಲ್ಯೂ ಏನಾಗಿರಬೇಕು, ಜಾಸ್ತಿ ಇರಬೇಕು. ನಾಯ್ಸ್ ನ ಚೆನ್ನಾಗಿ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೇಕು. ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ನಾಯ್ಸ್ ಏನಾದ್ರೂ ಅಪಿಯರ್ ಆಯ್ತು ಸೈಮಲ್ಟೇನಿಯಸ್ ಆಗಿ ಎರಡು ಸಿಗ್ನಲ್ಗೆ ಅಂತ ಹೇಳಿದ್ರೆ ಅವಾಗ ಔಟ್ಪುಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಸಿಗ್ನಲ್ ಜನರೇಟ್ ಆಗೋದಿಲ್ಲ. ಅಲ್ಲಿ ಅವಾಗ ಕಾಮನ್ ಮೋಡ್ ಸಿಗ್ನಲ್ ಕ್ಯಾನ್ಸಲ್ ಈಚ್ ಅದರ್, ಕ್ಯಾನ್ಸಲ್ ಎರಡು ಕಡೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಲಿಟಲ್ ಬಿಟ್ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡಿ ಇದರಲ್ಲಿ. ಸೊ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಏನ್ನ ಎಲಿಮಿನೇಟ್ ಮಾಡ್ತಾ ಹೋಗುತ್ತೆ, ನಾಯ್ಸ್ ನ ಎಲಿಮಿನೇಟ್ ಮಾಡುತ್ತೆ. ನಾಯ್ಸ್ ಎಲಿಮಿನೇಟ್ ಮಾಡಬೇಕು ಅಂದ್ರೆ ಯಾವ ಮೋಡ್ ಆಫ್ ಆಪರೇಷನ್ ಇರಬೇಕು, ಕಾಮನ್ ಮೋಡ್ ಆಫ್ ಆಪರೇಷನ್ ಇರಬೇಕು. ನಮಗೆ ಕಾಮನ್ ಮೋಡ್ ಆಪರೇಷನ್ ಅಲ್ಲಿ ಗೇನ್ ಏನಾಗುತ್ತೆ, ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಡಿಫರೆನ್ಷಿಯಲ್ ಮೋಡ್ ಗೇನ್ ಅಲ್ಲಿ ಏನಾಗುತ್ತೆ, ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಸೊ CMRR ಕೂಡ ವ್ಯಾಲ್ಯೂ ಐಡಿಯಲ್ ವ್ಯಾಲ್ಯೂ ಏನಾಗಬೇಕು, ಇನ್ಫಿನಿಟಿ ಆಗ್ತಾ ಹೋಗ್ಬೇಕು. ಇದ್ರ ಮೇಲೆ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ನ ನೋಡ್ಬಿಟ್ಟು ಈ ವಿಡಿಯೋನ ಎಂಡ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ನಂಬರ್ 1 ಡಿಪೆಂಡ್ಸ್ ಆನ್ ದಿ CMRR ವ್ಯಾಲ್ಯೂ. ಹಾಗೆ this common mode rejection ratio is also expressed in ಯಾವ್ದ್ರಲ್ಲಿ ಅಂತ ಹೇಳಿದ್ರೆ dB, that is of CMRR in dB is equal to 20 log ADM divided by ACM. ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ, ನೆನಪಲ್ಲಿ ಇಟ್ಕೊಂತ ಹೋಗಿ. So CMRR in dB is equal to 20 log ADM divided by ACM. So ADM ವ್ಯಾಲ್ಯೂ ಕೊಡ್ತಾರೆ, ACM ವ್ಯಾಲ್ಯೂ ಕೊಡ್ತಾರೆ. ಅವೆರಡು ರೇಷಿಯೋನ ತಗೊಂಡ್ರೆ ಜಸ್ಟ್ ಯಾವ ವ್ಯಾಲ್ಯೂ ಸಿಗುತ್ತೆ, ನನಗೆ CMRR ವ್ಯಾಲ್ಯೂ ಸಿಗುತ್ತೆ. ಸೊ CMRR in dB ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ 20 into log of ADM divided by ACM ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕು. ಇದರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಬರುತ್ತೆ. ಸೊ ADM ಕೊಟ್ಟಿರ್ತಾನೆ, ACM ಕೊಟ್ಟಿರ್ತಾನೆ, ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ CMRR in dB. So next characteristics of an op amp. So characteristics of an op amp ಅಂತ ಹೇಳಿದ್ರೆ ಓಪನ್ ಲೂಪ್ ಗೇನ್ ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದು ಇನ್ಫಿನಿಟಿ ಇರುತ್ತೆ. ಪ್ರಾಕ್ಟಿಕಲ್ ಆಪ್ ಆಂಪ್ ಅಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 1 lakh. ಇನ್ಪುಟ್ ಇಂಪಿಡೆನ್ಸ್ ಐಡಿಯಲ್ ಇಟ್ ಈಸ್ ಆಫ್ ಇನ್ಫಿನಿಟಿ, ಬಟ್ ಇಲ್ಲಿ ನಮಗೆ 1 ಮೆಗಾ ಓಮ್ ಇರುತ್ತೆ. ಔಟ್ಪುಟ್ ಇಂಪಿಡೆನ್ಸ್ ಐಡಿಯಲ್ ಆಗಿ 0 ಇರಬೇಕು, ಬಟ್ ಇಲ್ಲಿ 50 ಓಮ್ ಇರುತ್ತೆ. ಅದು ಪ್ರಾಕ್ಟಿಕಲ್ ಆಪ್ ಆಂಪ್ ಅಲ್ಲಿ. ಬ್ಯಾಂಡ್ ವಿಡ್ತ್ ಇನ್ಫಿನಿಟಿ ಇರಬೇಕು ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಬಟ್ ನಮ್ಮಲ್ಲಿ 1 ಮೆಗಾ ಹರ್ಟ್ಸ್ ಇರುತ್ತೆ. CMRR ಐಡಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ಫಿನಿಟಿ ಇರಬೇಕು, ಬಟ್ ಪ್ರಾಕ್ಟಿಕಲ್ ಆಪ್ ಆಂಪ್ ಅಲ್ಲಿ ತಗೊಂಡ್ವಿ ಅಂತ ಹೇಳಿದ್ರೆ 90 dB ಇರುತ್ತೆ. ಸ್ಲೀವ್ ರೇಟ್ ಬಂದು ಇನ್ಫಿನಿಟಿ, 0.5 ವೋಲ್ಟ್ per microseconds ಪ್ರಾಕ್ಟಿಕಲ್ ಆಪ್ ಆಂಪ್. Input offset voltage and output offset voltage must be 0, but in practically it is of few millivolts ನಷ್ಟು output voltage ಬರ್ತಾ ಇರುತ್ತೆ ನಮಗೆ. ಸೊ ಈಗ ಕೆಲವು ಪಾರ್ಟ್ಸ್ ಗಳನ್ನ ನೀವು ಆಲ್ರೆಡಿ ಓದಿದ್ದೀರಾ. ಏನು ಓಪನ್ ಲೂಪ್ ವೋಲ್ಟೇಜ್ ಗೇನ್ ಅಂದ್ರೆ ಏನು ಅಂತ ಗೊತ್ತು, ಇನ್ಪುಟ್ ಇಂಪಿಡೆನ್ಸ್, ಔಟ್ಪುಟ್ ಇಂಪಿಡೆನ್ಸ್, ಬ್ಯಾಂಡ್ ವಿಡ್ತ್, CMRR ಅಂದ್ರೆ ಏನು ಅಂತ ಗೊತ್ತು. ಈ ಮೂರು ನಿಮ್ಗೆ ಹೊಸದು. ಆ ಮೂರು ಕ್ಯಾರೆಕ್ಟರಿಸ್ಟಿಕ್ಸ್ ನ ಮುಂದಕ್ಕೆ ಹೇಳ್ಕೊಡ್ತಾ ಹೋಗ್ತೀವಿ ಈಗ ಅಲ್ಲಿ. ಸೊ ಫಸ್ಟ್ let us analyze the difference between the two things, that is of ಒಂದು practical ಇನ್ನೊಂದು ideal. So this is of a practical op amp and this is of a ideal op amp. ಸೊ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ನ ಅನಲೈಸ್ ಮಾಡಾದ್ಮೇಲೆ ಸೊ ಕೆಲವು ಪ್ಯಾರಾಮೀಟರ್ಸ್ ನ ಓದ್ತಾ ಹೋಗೋಣ. ಫಸ್ಟ್ ಪ್ಯಾರಾಮೀಟರ್ ಬಂದು ಯಾವ್ದು ನೋಡ್ತೀವಿ ಅಂತ ಹೇಳಿದ್ರೆ ಇನ್ಪುಟ್ ಆಫ್ಸೆಟ್ ವೋಲ್ಟೇಜ್. ಸೊ ಈಗ ಟ್ರಯಾಂಗಲ್ ರೂಪದಲ್ಲಿ ಎರಡು ಇನ್ಪುಟ್ಸ್ ಇರುತ್ತೆ. ಒಂದು ಇಟ್ ಈಸ್ ಆಫ್ ಇನ್ಪುಟ್ ಇನ್ವರ್ಟಿಂಗ್ ಇನ್ಪುಟ್ ಅಂಡ್ ಒನ್ ಇಸ್ ಆಫ್ ನಾನ್ ಇನ್ವರ್ಟಿಂಗ್